ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕನ್ನಡ ಭವನ ಬೆಳಗಾವಿಯಲ್ಲಿ ಕನ್ನಡ ಭವನ ಏನು ನಿರ್ಮಾಣ ಆಗಿತ್ತು, ಸರ್ಕಾರದ ಸಹಭಾಗಿತ್ವದಲ್ಲಿ 100% ಅದರ ಪ್ರೈವೇಟದವ್ರು ಬಂದು ಕೂತಿದ್ರು. ಇಲ್ಲಿ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ವಹಿಸಿದ್ರಿಂದ ಇದು ಈಗ ಸರ್ಕಾರದ ಸುಪರ್ದಿಗೆ ಬಂದಿದೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸುಪರ್ದಿಗೆ ಬಂದಿದೆ ಅಂತ ಹೇಳ್ಬೋದು. ಇದು ಒಂದೇ ಅಲ್ಲ, ರಾಜ್ಯದಲ್ಲಿ 5-6 ಕಡೆಗೆ ಸರ್ಕಾರ ನಿರ್ಮಾಣ ಆಗಿತ್ತು. ಅದರ ಬೇರೆಯವರು ಇಲ್ಲಿ ಠಿಕಾಣಿ ಹೂಡಿದರು. ಈಗ ಏನಾಗಿದೆ, ಸಚಿವರು ಮುತುವರ್ಜಿ ವಹಿಸಲಿಲ್ಲ, ನಂತರ ಸರ್ಕಾರದ ಪ್ರತಿನಿಧಿಗಳು ಮುತುವರ್ಜಿ ವಹಿಸಿಲ್ಲ. ಯಾಕಂದರೆ ಕೋರೆಯವ್ರಿಗೆ ಅಂಜಿದ್ರು, ಕೋರೆಯವ್ರು ತಮ್ಮ ಹಿಡಿತಲ್ಲಿ ಇಟ್ಕೊಂಡಿದ್ರು ಇದನ್ನು. ಅದರ ಇಲ್ಲಿ ಖರ್ಚಾದದ್ದು ಸರ್ಕಾರದ ಅನುದಾನ. ಆದರೂ ಕೂಡ ಜಿಲ್ಲಾಧಿಕಾರಿಯ ಮಧ್ಯಸ್ಥಿಕೆಯಲ್ಲಿ ಇದು ಬಗೆಹರಿದೆ. ಅದನ್ನು ಸರ್ಕಾರ ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕನ್ನಡ ಚಟುವಟಿಕೆಗಳು ಹೆಚ್ಚಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈಗೇನಾಗ್ತಿತ್ತು, ಖಾಸಗಿಯವರಿಗೆ ಹೋಗ್ತಿತ್ತು. ಪ್ರಭಾಕರ್ ಕೋರೆ ಅವರು ಗೌರವಾಧ್ಯಕ್ಷ ಇಲ್ಲಿ ಏನೂ ಇಲ್ಲ, ಒಂದು ಬೋರ್ಡ್ ಹಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಮತ್ತು ಅಲ್ಲಿ ಬಾಡಿಗೆ ಎಷ್ಟು ಬರ್ತೈತೆ ಅದನ್ನು ಸಹಿತ ಇವರೇ ಉಪಯೋಗ ಮಾಡ್ತಿದ್ರು. ನಂತರ ಕಾರ್ಯಕ್ರಮ ಆದರೆ 10,000, 20,000, 30,000 ಕೊಡಿ, ಅದು ಲೆಕ್ಕಪತ್ರ ಇಲ್ಲ. ಈಗೇನಾಗಿದೆ, 2 ಅಕೌಂಟ್ ಸೀಸ್ ಮಾಡಿದ್ದಾರೆ. ಒಂದು ಯೂನಿಯನ್ ಬ್ಯಾಂಕ್ದು, ಇನ್ನೊಂದು ರಾಣಿ ಚೆನ್ನಮ್ಮ ಕೋಆಪರೇಟಿವ್ ಸೊಸೈಟಿ, ಅದನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ದುಡ್ಡು ಐತೆ ಅದನ್ನು ನೋಡ್ಕೋಬೇಕು. ಅದನ್ನು ಯಾವ ರೀತಿ ಹೊಳೆ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಕೋರೆಯವರು ಕೋರ್ಟಿಗೆ ಹೋಗಿದ್ರು. ಆ ಕೋರ್ಟಿಗೆ ಹೋಗಿದ್ದ ಮೊದಲ 5 ತಿಂಗಳ ಹಿಂದೆ ಇದು ನಿರ್ಣಯ ಆಗಿತ್ತು. ಸರ್ಕಾರದ ಸುಪರ್ದಿಯಲ್ಲಿ ಇದು ಕನ್ನಡ ಭವನ ಆಗಬೇಕು ಅಂಥೇಳಿ ಅದು ಮೊನ್ನೆ ನಿರ್ಣಯ ಆಗಿದೆ. ಅಲ್ಲಿ ಕಬ್ಜಾನ ತೆಗೆದುಕೊಂಡಿದ್ದಾರೆ. ಇನ್ನು ಬಾಡಿಗೆ ದರ ಅದು ಯಾರಿಗೆ ಹೋಗ್ತೈತೆ ಕಾದು ನೋಡಬೇಕು. ಮಹಾನಗರ ಪಾಲಿಕೆ ಖಜಾನೆಗೆ ಹೋಗ್ತಿತ್ತು, ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಜಾನೆಗೆ ಹೋಗ್ತಿತ್ತು, ಅಥವಾ PWD ಖಜಾನೆ ಹೋಗ್ತಿದ್ದು ಕಾದು ನೋಡಬೇಕು. ಒಟ್ಟಾರೆ ಇಲ್ಲಿ ಕನ್ನಡ ಚಟುವಟಿಕೆ ಹೆಚ್ಚಾಗಬೇಕಂತ ನಾವು ಕೂಡ 5-6 ಸಲ ವರದಿ ಮಾಡಿದ್ದು. ಖಾಸಗಿಯವರು ಇಲ್ಲಿ ಬಂದು ಕೂತಿದ್ದಾರೆ. ಇಲ್ಲಿ ಕೂಡ ಯರು ಪಟೇಲ್ ಅಲ್ಲೇ ಇದ್ದಾರೆ, ಅವ್ರನ್ನ ಯಾಕೆ ಹೊರಗೆ ಹಾಕಿಲ್ಲ. ಇದ್ದಂಥ ಸಿಬ್ಬಂದಿನ 6 ತಿಂಗಳವರೆಗೆ ಯಥಾಸ್ಥಿತಿಯಲ್ಲಿ ಇಟ್ಕೊಳ್ಬೇಕಂತ ಜಿಲ್ಲಾಧಿಕಾರಿ ಹೇಳಿಬಿಟ್ರು. ಯಥಾಸ್ಥಿತಿಯಲ್ಲಿದೆ. ಅಂದರೆ ಕನ್ನಡ ಭವನ ಏನು ಕನ್ನಡಿಗರ ಪಾಲಿಗೆ ಆದದ್ದು ಬಹಳ ಸಂತೋಷದ ವಿಷಯ. ವಿಶೇಷವಾಗಿ ಅಶೋಕ್ ಚಂದ್ರವರು ಮುತುವರ್ಜಿ ವಹಿಸಿದರು. ಅಲ್ಲಿ ಕನ್ನಡ ಪ್ರಾಧಿಕಾರದ ಒಂದು ಸದಸ್ಯರವರು ಅಲ್ಲಿ ಮೀಟಿಂಗ್ದಲ್ಲಿ ಈ ವಿಷಯನ ಎತ್ತಿದ್ರು. ಇದು ಇಡೀ ಜಿಲ್ಲೆಯಲ್ಲಿ ಅಷ್ಟಲ್ಲ, ರಾಜ್ಯದಲ್ಲಿ 5-6 ಕಡೆ ಇದೇ ರೀತಿ ವಾತಾವರಣ ನಿರ್ಮಾಣ ಆಗಿತ್ತು. ಈ 5-6 ಕಡೆಗೆ ಸರ್ಕಾರದ ಸುಪರ್ದಿಗೆ ಅಂದರೆ ಸರ್ಕಾರ ವಶಪಡಿಸ್ಕೊಳ್ಬೇಕಂತ ಹೇಳಿತು. ಅದೇ ರೀತಿ ಜಿಲ್ಲಾಧಿಕಾರಿಗಳು ಭಾಳ ಚಾಣಾಕ್ಷತನದಿಂದ ಈ ಅವರನ್ನ ಬಗೆಹರಿಸಿದ್ದಾರೆ. ಒಂದು ವೇಳೆ ಕೋರ್ಟಿಗೆ ಹೋಗಿದ್ರೆ ಮತ್ತು 8-10 ವರ್ಷ ಅದೇ ಖಾಸಗಿ ಏನು ಆಡಳಿತ ಬಂದೈತೆ ಅವರ ಒಂದು ಅಧೀನಲ್ಲೇ ಇರ್ತಿತ್ತು. ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಏನು ಮಂಗಲ ಅಂಗಡಿ ಮೆಟ್ಟುಕೊಟ್ಟಿದ್ದಾರೆ ಅವ್ರ ಕಡೆನೇ ಹೋಗ್ತಿತ್ತು. ಆದರೂ ಕೂಡ ಮುತುವರ್ಜಿಸಿ ಜಿಲ್ಲಾಧಿಕಾರಿ ಈ ಕ್ರಮವನ್ನು ಎಲ್ಲರೂ ಸ್ವಾಗತಿಸಿದ್ದಾರೆ. ಕನ್ನಡಿಗರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಚಟುವಟಿಕೆಗಳು ಹೆಚ್ಚಾಗಿ ಇಲ್ಲಿ ಆಗಬೇಕು ಮತ್ತು ಫ್ರೀದಾಗ ಆಗಬೇಕು. 500ರಿಂದ 1,000 ರೂಪಾಯಿ ಕನ್ನಡ ಸಂಘ ಸಂಸ್ಥೆ ತೆಗೆದುಕೊಡ್ರಿ. ನಂತರ ಉಳಿದ ಪ್ರೈವೇಟ್ ಕಾರ್ಯಕ್ರಮ ಇದ್ದರೆ 20,000, 30,000 ನೀವು ತೆಗೆದುಕೊಡ್ರಿ, ಬೇಡ ಅಂತಾರೇನು. ಒಟ್ಟಾರೆ ಸರ್ಕಾರ ಸುಪರ್ದಿ ತೆಗೆದುಕೊಂಡು ನಂತರ ಏನು ಕುಮಾರ ಗಂಧರ್ವ ಇದೆ ಆ ರೀತಿ ಬಾಡಿಗೆ ಹಚ್ಚಿದ್ರಂದರೆ ಇಲ್ಲಿ ಕಾರ್ಯಕ್ರಮ ನಡೆಯೋದಿಲ್ಲ. ಅಲ್ಲಿ 15,000-20,000 ಬಾಡಿಗೆ ಇದೆ. ಅದೇ ಒಂದು ಸ್ಥಳಾವಕಾಶ ಇಲ್ಲೂ ಇದೆ ಕನ್ನಡ ಭವನದಲ್ಲಿ. ಒಟ್ಟಾರೆ ಕನ್ನಡಿಗರೇ ಒಂದು ಹರ್ಷ ತರುವಂಥ ಸಂಗತಿ ಅಂತ ಹೇಳ್ಬೋದು. ಬೆಳಗಾವಿ ರಾಮದೇವ್ ಹೋಟೆಲ್ ಹಿಂದ್ಗಡೆ ಏನು ಕಟ್ಟಿದ್ರು 6 ಕೋಟಿ ಬೆಲೆದು, ಅದಕ್ಕೆ ಪ್ರಭಾಕರ್ ಕೋರೆಯನ್ನು ಹೇಳ್ತಿದ್ರು ನಾವು 1 ಕೋಟಿ ಹಾಕಿದ್ದೇನೆ ಅಂತೇಳಿ. ಸರ್ಕಾರದವರು ಎಲ್ಲ ಹಾಕಿದರು, PWD ಅವರು, ನಂತರ ಪ್ರಾಧಿಕಾರ, ನಂತರ ಉಳಿದಿತ್ತು ಅಮೌಂಟ್ ಉಳಿದಿತ್ತದು. 70ನೇ ಅಖಿಲ ಭಾರತ ವಿಶ್ವ ಕನ್ನಡ ಸಮ್ಮೇಳನ ಆಯಿತು, ಅದರಲ್ಲಿ ಕೂಡ 70,000 ಉಳಿದಿತ್ತು. ಈ ರೀತಿ ಇನ್ನು ಮುಂದೆ ಇಲ್ಲಿ ಹೆಚ್ಚು ಚಟುವಟಿಕೆಗಳು ಆಗಬೇಕು. ನಾಳೆ ಗೊತ್ತಿದೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ. ಸರ್ ಸದಾನಂದ ಬಾಂಬ್ ಮಾತಾಡಿದ್ರೆ ಲೈವ್ದಲ್ಲಿದೆ ಸರ್. ಸರ್ ಕನ್ನಡ ಭವನದ ವಸ್ತುಸ್ಥಿತಿ ಏನಾಗಿದೆ ಈಗ ನೋಡ್ರಿ, ನಿಮ್ಗೆ ಒಂದ್ ಸ್ಪಷ್ಟಪಡಿಸ್ತೀನಿ. ಇದು ಬರೀ ಬೆಳಗಾವಿ ಸಮಸ್ಯೆ ಸಲುವಾಗಿ ಆಗಿದ್ದಲ್ಲ. ರಾಜ್ಯದೊಳಗ ಎಲ್ಲೆಲ್ಲಿ ಕನ್ನಡ ಗಡಿ ಪ್ರಾಧಿಕಾರ ಹಣ ಕೊಡ್ತೀವಿ ಅದೆಲ್ಲ ಕಡೆ ಅದು ಜಿಲ್ಲಾಧಿಕಾರಿ ತಾಬ ಕೊಡ್ಬೇಕಂತ ಒಂದ್ ನಿರ್ಣಯ ಆಗೈತೆ ರಾಜ್ಯ ಸರ್ಕಾರದಾಗ. ಇದು ಯಾಕಾತು ಅಂದ್ರ, ಮೊದಲ ಗಡಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗಿತ್ತ. 1 ವರ್ಷದಿಂದ ಅದು ಯೋಜನಾ ಇಲಾಖೆ ಹೋತ. ಯೋಜನಾ ಇಲಾಖೆ ಅವರು ಏನಂದ್ರು, ನೀವ್ ಎಲ್ಲೆಲ್ಲಿ ಅನುದಾನ ಕೊಟ್ರಿ ರಾಜ್ಯದಾಗ ಅಥವಾ ಹೊರ ರಾಜ್ಯದಾಗ ಅದನ್ನು ಜಿಲ್ಲಾಧಿಕಾರಿ ತಾಬಕ್ ಇರಬೇಕು. ಅದರ ಆ ಭವನಗಳ ಆದಾಯ ನಿಮಗೆ ಬರಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಈ ಇಶ್ಯೂ ಬಂತು.
ಬಹಳ ಮಂದಿ ಏನ್ ತಿಳ್ಕೊಂಡ್ರು ಬೆಳಗಾವಿ ಕನ್ನಡ ಭವನ ಸಲುವಾಗಿ ಅಂತ ಅಷ್ಟ ತಿಳ್ಕೊಂಡ್ರು. ಅದು ಸರ್ವಥಾ ತಪ್ಪು. 10 ಸಲ ಹೇಳಿದಿನ. ಇಲ್ಲಿ ಕನ್ನಡ ಭವನ ನಮ್ ಕಡೆ ಇದ್ದಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗ ಅಂಡರ್ ಇದ್ದಿಲ್ಲ. ನಾವು ಕೊಟ್ಟದ್ದು 3,27,00,000 ಪ್ರಾಧಿಕಾರದವರು. ಕನ್ನಡ ಮತ್ತು ಸಂಸ್ಕೃತಿ 3 ಕೋಟಿ. ಇದ್ರಾಗ ಕಟ್ಟಿದ್ರು ಆದಾಯ ಯಾರಿಗೆ ಹೋಗತ್ತೆ ಏನ್ ಪ್ರಶ್ನೆ ಬಂದಾಗ ಇದು ನಮಗೂ ಬಂದಿಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋಗಿಲ್ಲ ಅಂದ್ಮೇಲೆ ನಮ್ಮ ಸರ್ಕಾರದ ಪ್ರಾಧಿಕಾರ ಅಧಿಕೃತವಾಗಿ ಅಧ್ಯಕ್ಷರಾದ ಅಲ್ಲಿ ರೆಸಲ್ಯೂಷನ್ ಪಾಸ್ ಆದ ಮೊದಲ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದವರು ಆದೇಶ ಮಾಡಿದ್ರು. ಆ ಪ್ರಾಧಿಕಾರದ ನಿರ್ಣಯ ಪ್ರಕಾರ ಆದೇಶ ಮಾಡಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಡಿಸ್ಕಸ್ ಆಯ್ತು ಮೇ 29ಕ್ಕೆ. ಅದಕ್ಕೆ ಆದೇಶ ಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳು ಜೂನ್ 24ಕ್ಕೆ ಒಂದು ಆದೇಶ ಹೊರಡಿಸಿದ್ರು. ಏನು ನಿರ್ವಹಣಾ ಸಮಿತಿ ಅಂತ ಮಾಡಿದ್ರು. ನಿರ್ವಹಣಾ ಸಮಿತಿ ಮಾಡಿದ್ಮೇಲೆ ಅವ